ಎರಡನೇ ಮದುವೆ ಬಗ್ಗೆ ಸತ್ಯ ಬಿಚ್ಚಿಟ್ಟ ಮೇಘ್ನಾ ರಾಜ್. ನನ್ನವರೇ ನನಗೆ ಮೋಸ ಮಾಡಿಬಿಟ್ರು. ಹೌದು, ನನ್ನವರೇ ಸಂಬಂಧಿಕರೇ ನನಗೆ ಮೋಸ ಮಾಡಿದ್ರು. ಕಣ್ಣೀರನ್ನು ಹಾಕಿದ ಮೇಘ್ನಾ ರಾಜ್. ಎರಡನೇ ಮದುವೆ ಬಗ್ಗೆ ಹೇಳಿ ಕಣ್ಣೀರನ್ನು ಹಾಕಿದ ಮೇಘ್ನಾ ರಾಜ್. ನಮಸ್ಕಾರ ಸ್ನೇಹಿತರೆ. ಚಿತ್ರರಂಗದ ಸ್ಟಾರ್ ದಂಪತಿಗಳಾಗಿದ್ದ ಚಿರಂಜೀವಿ ಸರ್ಜಾ ಮತ್ತು ಮೇಘ್ನಾ ರಾಜ್ ಅವರ ಜೀವನವು ಎಲ್ರಿಗೂ ಕೂಡ ಮಾದರಿಯಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಜೂನ್ 7, 2020ರಂದು ಚಿರಂಜೀವಿ ಸರ್ಜಾ ಅವರು ಹಠಾತ್ತನೆ ನಿಧನರಾಗ್ತಾರೆ. ಆ ಸಮಯದಲ್ಲಿ ಮೇಘ್ನಾ ರಾಜ್ರವರು ಗರ್ಭಿಣಿಯಾಗಿದ್ದರು. ಒಬ್ಬ ಹೆಣ್ಣು ಮಗಳ ಅತ್ಯಂತ ಸಂತೋಷದ ಅತ್ಯಂತ ಸಮಯದಲ್ಲಿ ಅವರು ಅವರನ್ನು ಬಿಟ್ಟು ಅಗಲಿದ್ರು. ಅವರಿಗೆ ತುಂಬಾ ಆಘಾತ ಅತೀವವಾಗಿತ್ತು. ಆದರೆ ಆ ನೋವಿನ ನಡುವೆಯೂ ಮೇಘ್ನಾ ರಾಜ್ ಅವರು ಮತ್ತೊಂದು ದೊಡ್ಡ ಸಂಕಟ ಎದುರಾಯಿತು. ಅದು ಹೊರಗಿನವರಿಂದಲ್ಲ, ಬದಲಾಗಿ ತಮ್ಮವರಿಂದನೇ ಎಂದು ನಂಬಿದ್ದವರಿಂದ. ಆ ಕೈ ಸತ್ಯ ಏನು, ಕರಾಳ ಸತ್ಯ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಬನ್ನಿ. ಹಾಗೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಏನು ಹೇಳ್ತಾರೆ, ಆ ಎರಡನೇ ಮದುವೆ ಬಗ್ಗೆ ಆ ಸಂಬಂಧಿಕರು ಏನು ಹೇಳ್ತಾರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿರಂಜೀವಿ ಸರ್ಜಾ ಅವರ ಅಗಲಿಕೆಯ ನಂತರ ಮೇಘ್ನಾ ರಾಜ್ ಅವರಿಗೆ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ತಾವು ನೋವಿನಲ್ಲಿದ್ದ ಆ ಸಮಯದಲ್ಲಿ ಕೆಲವರು ನಡೆದುಕೊಂಡ ರೀತಿಯನ್ನು ಮೇಘ್ನಾ ರಾಜ್ರವರು ಎಂದಿಗೂ ನಾನು ಮರೆಯೋದಿಲ್ಲ, ಇಂದಿಗೂ ಕೂಡ ಮರೆಯಲು ನಾನು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಮೇಘ್ನಾ ರಾಜ್ರವರು ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀಡಿರುವ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮುಕ್ತವಾಗಿ ಮಾತನಾಡ್ತಾರೆ. ಹೌದು ಸ್ನೇಹಿತರೆ, ಈಗಷ್ಟೇ ಮೊನ್ನೆ ಹಿಂದಿ ಯೂಟ್ಯೂಬ್ ಚಾನಲ್ನಲ್ಲಿ, ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನಲ್ಲಿ, ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಈ ವಿಷಯದ ಬಗ್ಗೆ ಮುಕ್ತವಾಗಿ ಮಾತನಾಡ್ತಾರೆ. ದುರ್ಘಟನೆ ನಡೆದ ನಂತರ ಕೆಲವರು ನನ್ನನ್ನು ನೋಡುವ ದೃಷ್ಟಿಕೋನವೇ ಬದಲಾಯಿತು. ವಿಶೇಷವೆಂದರೆ ಇವರು ಯಾರೂ ಹೊರಗಿನವರಲ್ಲ, ಬದಲಾಗಿಯೇ ತುಂಬ ಹತ್ತಿರವಿದ್ದವರು, ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ದಂಥವ್ರು. ಅವರು ಒಳಗಿನವರೇ ಆಗಿದ್ದರು. ಈ ನಡವಳಿಕೆ ಕಂಡು ಮೇಘ್ನಾ ರಾಜ್ರವರಿಗೆ ತುಂಬ ಆಘಾತವನ್ನು ಉಂಟು ಮಾಡಿದ್ವು ಎನ್ನದ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಒಬ್ಬ ವ್ಯಕ್ತಿ ಸಂಕಟದಲ್ಲಿದ್ದಾಗ ನಾವು ಅವರಿಗೆ ಸಾಂತ್ವನವನ್ನು ನೀಡಬೇಕು. ಆದರೆ ಮೇಘ್ನಾ ರಾಜ್ರವರ ವಿಷಯದಲ್ಲಿ ನಡೆದಿದ್ದೇ ಬೇರೆ. ಅವರ ಹತ್ತಿರದವರೇ ಅವರನ್ನು ಒಬ್ಬ ಸಂತ್ರಸ್ತೆ ಅಥವಾ ಚಾರಿಟಿ ಕೇಸ್ ಎಂಬಂತೆ ನೋಡಲು ಆರಂಭಿಸಿದ್ರಂತೆ. ಕೆಲವರು ನನ್ನನ್ನು ಚಾರಿಟಿ ಕೇಸಾಗಿ ನೋಡಲು ಆರಂಭಿಸಿದರು. ಅದು ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಮತ್ತು ನನಗೆ ಅದರ ಅಗತ್ಯವೂ ಇರಲಿಲ್ಲ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ತುಂಬ ದುಃಖದಿಂದ ಹೇಳ್ತಾರೆ. ತೀರಾ ಹತ್ತಿರದವರೇ ತನ್ನನ್ನು ಈ ರೀತಿ ನಡೆದುಕೊಂಡ್ರು ಎನ್ನುವುದು ಅವರ ದೊಡ್ಡ ಮಟ್ಟಿಗೆ ಅವರಿಗೆ ಬೇಸರವನ್ನು ತಂದುಕೊಟ್ಟಿದೆ ಅಂತೆ. ಹೌದು ಸ್ನೇಹಿತರೆ, ತುಂಬಾನೇ ಬೇಸರವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಹೆಜ್ಜೆ ಮುಂದೆ ಹೋಗಿ ಮೇಘ್ನಾ ಅವರೊಂದಿಗೆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ರಂತೆ. ಯಾವುದೇ ಕಾರಣ ನೀಡದೆ ತಾತ್ಸಾರದಿಂದ ನಡೆದುಕೊಳ್ಳಲು ಶುರು ಮಾಡಿದ್ರಂತೆ. ನಾನು ಅವರಿಗೆ ಏನು ಮಾಡಿದೆ ಎನ್ನೋ ಕಾರಣವನ್ನೇ ನನ್ನೊಂದಿಗೆ ಹೇಳುವುದನ್ನು ಬಿಟ್ಟು ನನಗೊಂದಿಗೆ ಆಡುವುದನ್ನೇ ಬಿಟ್ಟರು ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ನಾನು ನೋವಿನಲ್ಲಿರುವಾಗ ಅವರು ಈ ರೀತಿ ನಡೆದುಕೊಂಡ್ರು ಎಂದು ಮೇಘ್ನಾ ರಾಜ್ರವರು ಕಣ್ಣೀರಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಈಗಾಗಲೇ ನೊಂದಿರುವಾಗ ಅವರನ್ನು ಇನ್ನಷ್ಟು ನೋಯಿಸೋದು ತುಂಬ ಕೆಟ್ಟ ಸಮಯ, ಕೆಟ್ಟ ಕೆಲಸ. ಅದನ್ನು ಅರಗಿಸಿಕೊಳ್ಳೋಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಈ ಸಂದರ್ಶನದಲ್ಲಿ ಮೇಘ್ನಾ ಅವರು ಮುಖ್ಯ ಮಾತನ್ನು ಹೇಳಿದ್ದಾರೆ. ನಾನೇ ಅವರ ಜಾಗದಲ್ಲಿ ಇದ್ದಿದ್ದರೆ ಇನ್ನೊಬ್ಬರ ಖುಷಿಗಾಗಿ ಏನು ಬೇಕಾದರೂ ಮಾಡ್ತಿದ್ದೆ. ಆದರೆ ಅವರ ನೋವಿನ ಸಮಯದಲ್ಲಿ ಅವರನ್ನು ಇನ್ನಷ್ಟು ಕೆಳಗೆ ದೂಡುತ್ತಿರಲಿಲ್ಲ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಈ ಮಾತುಗಳು ಅವರಲ್ಲಿರುವ ಮಾನವೀಯತೆ ಮತ್ತು ಅವರ ಅನುಭವಿಸಿರುವ ನೋವನ್ನು ಹೇಳಿಕೊಡುತ್ತವೆ. ಹೌದು ಸ್ನೇಹಿತರೆ, ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರುವ ಗರ್ಭಿಣಿಯಾಗಿರುವಂಥ ಆ ಸಮಯದಲ್ಲಿ ಆಪ್ತರಿಂದ ಸಿಗಬೇಕಾದ ಬೆಂಬಲ ಬದಲು ಸಿಕ್ಕಿದ್ದು ಕೇವಲ ತಿರಸ್ಕಾರ ಮತ್ತು ನಾಟಕ ಅನ್ನುವುದನ್ನು ಅವರು ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಮೇಘ್ನಾ ರಾಜ್ ಅವರು ಇಂದು ಎಲ್ಲ ನೋವುಗಳನ್ನು ಮೆಟ್ಟು ನಿಂತು ಮತ್ತೆ ಬಣ್ಣದ ಲೋಕಕ್ಕೆ ಮರಳಿದ್ದಾರೆ. ಆದರೆ ಹತ್ತಿರದವರಿಂದಲೇ ಸಿಕ್ಕ ಈ ದ್ರೋಹ ಮತ್ತು ತಾತ್ಸಾರ ಅವರ ಮನಸ್ಸಿನಲ್ಲಿ ಮಾಸದ ಗಾಯವಾಗಿ ಉಳಿದಿದೆ. ನೋವಿನಲ್ಲಿದ್ದಾಗ ಸಾಂತ್ವನ ನೀಡಿದ್ದರೂ ಪರವಾಗಿಲ್ಲ, ಆದರೆ ಅವರನ್ನು ಮತ್ತಷ್ಟು ನೋವಿಸುವ ಕೆಲಸವನ್ನು ಯಾರೂ ಮಾಡಬಾರದು. ಮೇಘ್ನಾ ರಾಜ್ರವರ ಈ ಪರಿಸ್ಥಿತಿ ಬಗ್ಗೆ ಮತ್ತು ಅವರ ಧೈರ್ಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.